ಕನ್ನಡಿಗ ಚಾನಲ್ YTಯ ವೀಕ್ಷಕರಿಗೆ ತಲ್ಲೂರು ಮಾಡುವಂಥ ವಂದನೆಗಳು. ಸ್ನೇಹಿತರೆ, ಇವತ್ತು ನಾನು ತಮಗೆ ತಿಳಿಸ್ತಿರ್ತಕ್ಕಂಥ ವಿಷಯ ನನಗೆ ನಂಬಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ವಿಷಯ. ಯಾಕಂದರೆ ಕರ್ನಾಟಕವಷ್ಟೇ ಅಲ್ಲ, ಇಡೀ ದೇಶದಲ್ಲಿಯೇ ಈ ಒಂದು ಸರ್ವೆಯ ಒಂದು ಪರಿಸ್ಥಿತಿಯನ್ನು ನಾವು ಅವಲೋಕಿಸಿದಾಗ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಕಡೆ ಸ್ವಲ್ಪ ಹೀಗೂ ಆಗಬಹುದಾ ಅನ್ನುವಂಥ ಭಾವನೆಗಳು ಉಂಟಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದರೆ ಇದು ನೀವು ಯಾರೂ ಕೂಡ ಮಾಡಿರ್ತಕ್ಕಂಥ ಸರ್ವೆ ಅಲ್ಲ. ಲೋಕಸಭಾ ಚುನಾವಣೆಯ ಸರ್ವೆ ಅಂತೂ ನಾವು ಮಾಡಿಲ್ಲ, ನಾವ್ಯಾರೂ ಕೂಡ ಮಾಡಿರ್ತಕ್ಕಂಥ ಸರ್ವೆ ಇದಲ್ಲ. ಹೀಗಿರುವಾಗ ಈ ಸರ್ವೆಯನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕಾದಂಥ ಒಂದು ಮನಸ್ಥಿತಿ ಈಗ ನಮಗೆ ಉದ್ಭವ ಆಗಿದೆ. ಅದೇನಂತಂದರೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಅವರು ಎಷ್ಟು ದೊಡ್ಡವರೇ ಆಗಿರಲಿ, ಅವರಿಗೂ ಕೂಡ ಒಂದೊಂದು ಸಲ ಏನೋ ತಪ್ಪು ತಡೆಗಳು ಆಗಿ ಒಂದು ನಿರ್ಣಾಯಕ ಘಟ್ಟದಲ್ಲಿ ಅವರಿಗೂ ಕೂಡ ಪರಿಸ್ಥಿತಿ ಕೈ ಕೊಡುವ ಸಾಧ್ಯತೆಯೂ ಕೂಡ ಗಳಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಇವತ್ತು ನೀವು ಯಾರೂ ಕೂಡ ಮಾಡದೇ ಇರತಕ್ಕಂಥ ಸರ್ವೆಯ ಒಂದು ನೀಲನಕ್ಷೆಯನ್ನು ಹಾಗೂ ಖಚಿತವಾದಂಥ ವರದಿಯನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ YTಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಬಯಸಿದ್ದೇನೆ. ಆಮೇಲೆ ನಮ್ಮ ದೇಶವೇ ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಇದು ವಾಸ್ತವ. ಯಾಕಂದ್ರೆ ಇದನ್ನು ಅವರೇ ಮಾಡಿರ್ತಕ್ಕಂಥ ಸರ್ವೆ, ಅವ್ರು ಯಾರು ಅನ್ನೋದನ್ನು ಕೂಡ ನಾನು ಮುಂದೆ ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಈ ಸರ್ವೆಯಿಂದ ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷಗಳು ಕಲಿತುಕೊಳ್ಬೇಕಾದಂಥ ಪಾಠವನ್ನು ಕೂಡ ಈ ಸರ್ವೆಯಿಂದ ನಾವು ತಿಳಿದುಕೊಳ್ಳುವಂಥ ಹಲವಾರು ವಿಷಯಗಳು ಕೂಡ ಈ ಅಡಕವಾಗಿವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದರೆ ಇದು RSSನವರು ಅಂದರೆ BJPಯ ಅಂಗಸಂಸ್ಥೆಗಳಾದಂಥ RSS ಸಂಸ್ಥೆಯವರು ಮಾಡಿರ್ತಕ್ಕಂಥ ಅಪ್ಪಟ ಸಮೀಕ್ಷೆಯ ಒಂದು ಪಕ್ಷಿ ನೋಟವನ್ನು ನನ್ನ ಸಾರ್ವಜನಿಕ ಎಲ್ಲರಿಗೂ ಕೂಡ ನಾನು ಇದನ್ನು ಹೇಳಲಿಕ್ಕೆ ಬಯಸಿದ್ದೀನಿ. RSS ಅಂದ್ರೇ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಅಂದರೆ RSS ಪಕ್ಷ. ಇವೆರಡೂ ಕೂಡ ಈ ಸಲ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮೊದಲು ನಡೆದಿರ್ತಕ್ಕಂಥ ಎಲ್ಲ ಲೋಕಸಭಾ ಚುನಾವಣೆಗಳನ್ನು ನಾವು ನೋಡಿದಾಗ ಈ ಸಲ ಯಾಕೋ RSSನವರು, ಬಜರಂಗ ದಳದವರು, ಆಮೇಲೆ ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿನ ಏನೋ ಒಂದು ಹಿನ್ನಡೆಯನ್ನು ಅನುಭವಿಸಿದರು ಅಂತ ಹೇಳ್ಬೋದು. ಯಾಕಂದರೆ ಯಾರೂ ಕೂಡ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಸಕ್ರಿಯರಾಗಲಿಲ್ಲ ಅನ್ನೋದಕ್ಕಿಂತ ಅವ್ರು ಯಾರೂ ಕೂಡ ಈ ಒಂದು ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನುವಂಥ ವಾತಾವರಣವೂ ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಇದೆ. ಹೀಗಿರುವಾಗ ಏನೇ ಇರಲಿ, ಅವರವರ ಪಕ್ಷದ್ದು ಅವರವರ ಸಂಘಟನೆಗಳ ಏನೇ ಮಾಡಿಕೊಂಡ್ರೂ ಕೂಡ ಅವರೇ ಮಾಡಿರ್ತಕ್ಕಂಥ ಒಂದು ಚುನಾವಣೋತ್ತರ ಸಮೀಕ್ಷೆಯ ವರದಿಯನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಇಡಲಿಕ್ಕೆ ಬಯಸಿದ್ದೀನಿ. ಮೊದಲನೇದಾಗಿ ಕೆಲವೊಂದು ರಾಜ್ಯಗಳ ಸಮೀಕ್ಷೆಗಳನ್ನು ನಾನು ಇವತ್ತು ತಂದಿದ್ದೀನಿ. ಅದು ನಾನು ಮಾಡಿರ್ತಕ್ಕಂಥ ಸರ್ವೆ ಅಲ್ಲ, ನೀವು ಕೂಡ ಮಾಡಿರ್ತಕ್ಕಂಥ ಸರ್ವೆ ಅಲ್ಲ, RSS ಸಂಘದವರೇ ಮಾಡಿರ್ತಕ್ಕಂಥ ಸರ್ವೆ ಅನ್ನುವಂಥ ಕಟು ವಾಸ್ತವವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪದೇ ಹೇಳಲಿಕ್ಕೆ ಬಯಸಿದ್ದೀನಿ. ಹೀಗಿರುವಾಗ ಈ ಸರ್ವೆಯ ಮುಖ್ಯಾಂಶಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಹೀಗಿರುವಾಗ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YT ಯಾವಾಗಲೂ ಕೂಡ ಸತ್ಯವಾದಂಥ ವರದಿಗಳನ್ನು ನೀಡ್ತಾ ಬಂದಿರೋದು ತಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ನೀವು ನನ್ನ ಮೇಲೆ, ನನ್ನ ಕನ್ನಡಿಗ ಚಾನಲ್ YTಯ ಮೇಲೆ ತೋರಿಸ್ತಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿ ಇರ್ತೀನಿ. ಜೊತೆಗೆ ಈ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಬಂಧು ಬಾಂಧವರಿಗೂ ಕೂಡ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅನ್ನುವಂಥ ಹೇಳ್ತಾ ಇವತ್ತಿನ ಸಂಚಿಕೆಯ ಮುಖ್ಯ ಘಟ್ಟಕ್ಕೆ ನಾನು ಬಂದಿರ್ತೀನಿ. ಯಾಕಂದರೆ ಹಲವಾರು ರಾಜ್ಯಗಳ ಸಮೀಕ್ಷೆ ಈಗ ನನ್ನ ಎದುರಿಗೆ ಇದೆ. ಅವುಗಳ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಬಹುದು ಅನ್ನುವಂಥ ವಾಸ್ತವ ಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ಇದನ್ನು ನಾನು ಮಾಡಿಲ್ಲ, ನೀವು ಮಾಡಿಲ್ಲ, ಇದನ್ನು RSS ಸಂಘದವರು ಮಾಡಿರ್ತಕ್ಕಂಥ ಸರ್ವೆ. ಇದು BJPಯ ಒಂದು ಆಂತರಿಕ ಸಮೀಕ್ಷೆ ಅಂತ ನೀವು ತಿಳ್ಕೊಬೋದು, ಅಥವಾ RSSನವರ ಆಂತರಿಕ ಸಮೀಕ್ಷೆ. ಅದು ನಿಜವಾಗಿಯೂ ಕೂಡ ಆಂತರಿಕ ಸಮೀಕ್ಷೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ತಾಯ್ನಾಡಾಗಿರ್ತಂಥ ಗುಜರಾತನ ಒಂದು ಸಮೀಕ್ಷೆಯಲ್ಲಿ 26 ಲೋಕಸಭಾ ಕ್ಷೇತ್ರಗಳಲ್ಲಿ 23 ಲೋಕಸಭಾ ಕ್ಷೇತ್ರಗಳನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಸೀಟನ್ನು ಗಳಿಸ್ತತಿ ಭಾರತೀಯ ಜನತಾ ಪಕ್ಷ ಅನ್ನುವಂಥ ಒಂದು ವರದಿಯನ್ನು ಕೂಡ RSS ಸಂಘದವರು ಮಾಡಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಒಂದು ಸೀಟನ್ನು ಗಳಿಸುವಂಥ ಒಂದು ಎಲ್ಲ
ವ್ಯವಸ್ಥೆಯು ಪರಿಸ್ಥಿತಿಯೂ ಕೂಡ ಆ ಒಂದು ರಾಜ್ಯದಲ್ಲಿ ಇದೆ ಅಂತ ಹೇಳ್ತಾರೆ. ಮೊದಲಿನಕ್ಕಿಂತಲೂ ಕಡಿಮೆ ಅಂದರೂ ಕೂಡ ಈ ಸಲ ನಡೆದಿರತಕ್ಕಂಥ ಚುನಾವಣೆಯಲ್ಲಿ 65 ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಬಹುದು ಅನ್ನುವಂಥ ವರದಿಯನ್ನು ಕೂಡ ಈ ಸಂದರ್ಭದಲ್ಲಿ RSS ಸಂಘಟನೆಯವರು ಮಾಡಿರ್ತಕ್ಕಂಥ ಆಂತರಿಕ ಸಮೀಕ್ಷೆಯಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಬಿಹಾರ ಇದು ಕೈ ಕೊಡ್ತಿರ್ತಕ್ಕಂಥ ಒಂದು ಸಮೀಕ್ಷೆ. 40 ಲೋಕಸಭಾ ಕ್ಷೇತ್ರಗಳ ಪೈಕಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಸಲ ಅಂದರೆ 2024 ಲೋಕಸಭಾ ಚುನಾವಣೆಯಲ್ಲಿ ಕೇವಲ 9 ಸ್ಥಾನಗಳು ಲಭಿಸುವಂಥ ಎಲ್ಲ ಒಂದು ಮುನ್ಸೂಚನೆಯನ್ನು RSS ಸಂಘದವರು ನೀಡಿರ್ತಕ್ಕಂಥ ವರದಿ. ಜೊತೆಗೆ ಕರ್ನಾಟಕದಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿರುವಂತೆ 9 ಸೀಟುಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರಬಹುದು ಅನ್ನುವಂಥ ಒಂದು ಸಮೀಕ್ಷೆಯ ವರದಿಗಳನ್ನು ಆಧರಿಸಿ ನಾನು ತಮಗೆ ಹೇಳಿದ್ದೆ. ಆ ಒಂದು ಸಮೀಕ್ಷೆಯೂ ಕೂಡ ಸುಳ್ಳಾಗಿದೆ. ಈ ಸಲ RSSನವರೇ ಮಾಡಿರ್ತಕ್ಕಂಥ ಸರ್ವೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳನ್ನು ಮಾತ್ರ ಭಾರತೀಯ ಜನತಾ ಪಕ್ಷ ಗಳಿಸಲಿಕ್ಕೆ ಸಾಧ್ಯ ಅನ್ನುವಂಥ ವರದಿಯೂ ನನ್ನ ಕೈಯಲ್ಲಿ ಇದೆ. ಜೊತೆಗೆ ದೆಹಲಿಯಲ್ಲಿ ಮತ್ತೆ ಚೇತರಿಸಿಕೊಂಡಂತೆ ಕಾಣಿಸ್ತಿದೆ ಭಾರತೀಯ ಜನತಾ ಪಕ್ಷ. ಒಟ್ಟು 7 ಲೋಕಸಭಾ ಕ್ಷೇತ್ರಗಳ ಪೈಕಿ 5 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಬೀಗುವ ಒಂದು ಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ಮಹಾರಾಷ್ಟ್ರದಲ್ಲಿ ಒಟ್ಟು 48 ಲೋಕಸಭಾ ಕ್ಷೇತ್ರಗಳದಾವೆ. ಆ ಒಂದು 48 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಸಲ 2024 ಲೋಕಸಭಾ ಚುನಾವಣೆಯಲ್ಲಿ ಕೇವಲ 11 ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸ್ತಿದೆ ಅನ್ನುವಂಥ ಮಾತುಗಳು RSS ವಲಯದಲ್ಲಿಯೇ ಬರ್ತಾ ಇವೆ. ಅದೇ ಮಾಡಿರ್ತಕ್ಕಂಥ ಸರ್ವೆಯಲ್ಲಿ ತಿಳಿಸ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ 25 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಈ ಸಲ ಭಾರತೀಯ ಜನತಾ ಪಕ್ಷ 0 ಸುತ್ತುಕೊಂಡಿದೆ ಅಂತಲೇ ಹೇಳ್ತಾ ಇದೆ ಆ ವರದಿ. ಆಮೇಲೆ ಆಂಧ್ರ ಪ್ರದೇಶ ಆಯಿತು. ಇನ್ನು ಗೋವಾ ಆ ರಾಜ್ಯದಲ್ಲಿ 2 ಲೋಕಸಭಾ ಕ್ಷೇತ್ರಗಳು ಇವೆ. ಆ 2 ಲೋಕಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವುದರಲ್ಲಿ ಸಂದೇಹವಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದೆ. ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಇವು 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ 1 ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಸ್ತುಸ್ಥಿತಿಯನ್ನು ಆ ಸರ್ವೆಯಲ್ಲಿ ಹೇಳಲಾಗಿದೆ. ಇನ್ನು ಅರುಣಾಚಲ ಪ್ರದೇಶ 2 ಸೀಟುಗಳಲ್ಲಿ 1 ಸೀಟನ್ನು ಭಾರತೀಯ ಜನತಾ ಪಕ್ಷ ಈ ಸಲ ಗಳಿಸಬಹುದು ಅನ್ನುವಂಥ ವಾತಾವರಣವಿದೆ. ಇನ್ನು ಆಸಾಂದಲ್ಲಿ ಹೋಗಬೇಕಾದ್ರೆ ಆಸಾಂ ರಾಜ್ಯದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿವೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ 7 ಲೋಕಸಭಾ ಕ್ಷೇತ್ರಗಳನ್ನು ಈ ಸಲ ಭಾರತೀಯ ಜನತಾ ಪಕ್ಷ ಗೆಲ್ಲುವ ಎಲ್ಲ ಮುನ್ಸೂಚನೆಗಳು ಇವೆ. ಇನ್ನು ಛತ್ತೀಸ್ಗಢದಲ್ಲಿ 11 ಲೋಕಸಭಾ ಕ್ಷೇತ್ರಗಳ ಇವೆ. ಅವುಗಳಲ್ಲಿ 6 ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಇವೆ ಅಂತಲೇ ಅದು ಹೇಳ್ತೈತಿ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಒಟ್ಟು 4 ಸ್ಥಾನಗಳು ಇವೆ. ಅವುಗಳಲ್ಲಿ ಭಾರತೀಯ ಜನತಾ ಪಕ್ಷ 2 ಸ್ಥಾನ ಅಂದರೆ 50-50 ಅಂದರೆ ಭಾರತೀಯ ಜನತಾ ಪಕ್ಷ ಹಾಗೂ ಬೇರೆ ಪಕ್ಷಗಳು ಕೂಡಿ 4 ಸ್ಥಾನಗಳ ಪೈಕಿ 2 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಬಹುದು ಅನ್ನುವಂಥ ಸಮೀಕ್ಷೆಗಳು RSS ಸಮೀಕ್ಷೆಗಳು ಹೇಳ್ತಾ ಇವೆ. ಇನ್ನು ಜಾರ್ಖಂಡ್ನಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ 6 ಸೀಟುಗಳನ್ನು ಮಾತ್ರ ಭಾರತೀಯ ಜನತಾ ಪಕ್ಷ ಗಳಿಸುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಇನ್ನು ಕೇರಳದಲ್ಲಿ ಒಟ್ಟು 20 ಲೋಕಸಭಾ ಕ್ಷೇತ್ರಗಳಿದ್ದು ಅವುಗಳಲ್ಲಿ 1 ಸೀಟನ್ನು ಕೂಡ ಈ ಸಲ ಅದು ಗಳಿಸೋದಿಲ್ಲ ಅನ್ನುವಂಥ ವರದಿಯನ್ನು RSS ಸರ್ವೆ ಹೇಳ್ತಾ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ 48 ಲೋಕಸಭಾ ಕ್ಷೇತ್ರಗಳು ಇವೆ. ಅವುಗಳ ಪೈಕಿ ಭಾರತೀಯ ಜನತಾ ಪಕ್ಷ ಕೇವಲ 11 ಸೀಟುಗಳನ್ನು ಗಳಿಸುತ್ತದೆ ಅನ್ನುವಂಥ ಸಮೀಕ್ಷೆಯನ್ನು RSS ಸಮೀಕ್ಷೆಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಮಣಿಪುರದಲ್ಲಿ 2 ಸೀಟು ಇವೆ. ಅವುಗಳಲ್ಲಿ 0 ಅಂದರೆ 0 ಸುತ್ತಿಕೊಂಡಿದೆ. ಮತ್ತು ಒಡಿಸ್ಸಾದಲ್ಲಿ 21 ಸೀಟುಗಳ ಪೈಕಿ ಈ ಸಲ ಭಾರತೀಯ ಜನತಾ ಪಕ್ಷ 6 ಸ್ಥಾನಗಳನ್ನು ಗಳಿಸುವಂಥ ಒಂದು ವರದಿಯನ್ನು RSS ಸಂಘದವರು ಹೇಳಿದ್ದಾರೆ. ಹೀಗಿರುವಾಗ ಇನ್ನೂ ಹಲವಾರು ಆಂಧ್ರ ಪ್ರದೇಶದಲ್ಲಿ ಅದನ್ನು ಹೇಳಿನಿ. ಈಗ ಇಷ್ಟೆಲ್ಲ ವರದಿಗಳು ನಮ್ಮ ಕೈ ಸೇರಿವೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವೆಲ್ಲ ವರದಿಗಳನ್ನು ನೀವು ಬೇರೆ ಸಂಘ ಸಂಸ್ಥೆಗಳು ಮಾಡಿರ್ತಕ್ಕಂಥ ವರದಿ ಅಲ್ಲ. ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆಯಾದ RSS ಸಂಸ್ಥೆಯವರು ಮಾಡಿರ್ತಕ್ಕಂಥ ಸರ್ವೆಯ ಒಂದು ರಿಪೋರ್ಟನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ಇದು ನಾವ್ಯಾರೂ ಕೂಡ ಊಹಿಸಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಸಮೀಕ್ಷೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಯಾಕಂದರೆ ಎಷ್ಟೋ ಜನ ಸಾಕಷ್ಟು ಸಮೀಕ್ಷೆಗಳು ಹಾಗೂ ಸಾಕಷ್ಟು ಪ್ರಜ್ಞಾವಂತರು ಮಾತಾಡಿಕೊಳ್ಳುವಂಥ ಈ ಒಂದು ಸಂದರ್ಭದಲ್ಲಿ ಈ RSSನವರು ಮಾಡಿರ್ತಕ್ಕಂಥ ಸರ್ವೆಯನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿ ಈ ಒಂದು ಸರ್ವೆಯಿಂದ ಭಾರತೀಯ ಜನತಾ ಪಕ್ಷಕ್ಕೆ
ಎರಡಂಕಿ ಕೂಡ ಅದು ಈ ಸಲ ಎರಡಂಕಿಗಳು ಕೂಡ ಅದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅನ್ನುವಂಥ ವಾತಾವರಣವಿದೆ. ಇನ್ನು RSS ಹಾಗೂ ಭಾರತೀಯ ಜನತಾ ಪಕ್ಷದ ನಡುವೆ ಅಷ್ಟೊಂದು ಮಧುರವಾದಂಥ ಸುಮಧುರ ಸಂಬಂಧಗಳು ಈಗ ಉಳಿದಿಲ್ಲ ಅನ್ನುವಂಥ ವಾತಾವರಣವೂ ಕೂಡ ಕೇಳಿಬರ್ತಾ ಇದೆ. ಹೀಗಿರುವಾಗ ಮೋದಿಯವರ ಕನಸು ಈ ಸಲ ಭಗ್ನ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ವಾತಾವರಣ ಈಗ ನಮ್ಮ ಕಣ್ಮುಂದೆ RSS ನೀಡಿರ್ತಕ್ಕಂಥ ಸಮೀಕ್ಷೆಗಳ ವರದಿಯ ಪ್ರಕಾರ ತಿಳಿದು ಬರ್ತಾ ಇದೆ. ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂದ್ರೆ ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಲೇ ನಾವು ಭಾವಿಸ್ಬೋದು. ಹೀಗಿರುವಾಗ ಈ ಎಲ್ಲ ಅಂಕಿ ಅಂಶಗಳನ್ನು ನಾವು ಗಮನಿಸಿದಾಗ ಭಾರತೀಯ ಜನತಾ ಪಕ್ಷ ಕೇವಲ 200 ಅಥವಾ 210 ಸೀಟುಗಳನ್ನಷ್ಟೇ ಈ ಸಲ ಗಳಿಸಬಹುದು. ಅಂದರೆ ಅವರ ಅಂಗಸಂಸ್ಥೆಗಳನ್ನು ಕೂಡಿಸಿಕೊಂಡು 220 ಸೀಟುಗಳನ್ನು ಗಳಿಸಬಹುದು ಅನ್ನುವಂಥ ವಾತಾವರಣವಿದೆ. ಇನ್ನು ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅದು ಮಾಡಿಕೊಂಡಿರ್ತಕ್ಕಂಥ ಹೊಂದಾಣಿಕೆಯ ಪ್ರಕಾರ JDS ಪಕ್ಷ ಅದರ ವರದಿಯನ್ನು RSS ಪಕ್ಷ ನೀಡಿಲ್ಲ. ಹೀಗಿರುವಾಗ ನಾವು ಆ ಒಂದು JDS ಪಕ್ಷದ ವರದಿಯನ್ನು ಈ ಸಮೀಕ್ಷೆಯಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೀಗಿರುವಾಗ ಈ ಸಮೀಕ್ಷೆಯನ್ನು ನಾನು ಮಾಡಿಲ್ಲ, ನೀವು ಮಾಡಿಲ್ಲ, RSS ಸಂಘದವರೇ ಮಾಡಿರ್ತಕ್ಕಂಥ ಸಮೀಕ್ಷೆಯ ಒಂದು ಸ್ಪಷ್ಟ ನೋಟವನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YTಯ ಸಮಸ್ತ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ನಾನು ನೀಡಲಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.